ಪೃಥ್ವಿ, ರೈತ ಪ್ರಸಾದ್, ಕಾಂಟ್ರಾಕ್ಟರ್ ಪ್ರಜ್ವಲ್, ಅರಣ್ಯ ದೇವತೆ ಖುಷಿ, ವಿದ್ಯಾರ್ಥಿಗಳು ನಕ್ಷ, ಆಯಾ, ಸೌಭಾಗ್ಯ, ಶ್ರದ್ಧಾ, ಅಥರ್ವ. ಗ್ರಾಮಸ್ಥರು ಶ್ರಾವಣಿ, ಜಿಶಾನ್, ಅರ್ಜುನ್, ಪ್ರಹ್ಲಾದ್, ರಶೀದ್. ಪ್ರಕೃತಿ ನಮಗೆ ಜೀವ ಕೊಡುತ್ತದೆ. ಮರಗಳು ಗಾಳಿ, ಮಳೆ, ಆಹಾರವನ್ನು ನೀಡುತ್ತದೆ. ಆದರೆ ಇಂದು ಮಾನವರು ತಮ್ಮ ಸ್ವಾರ್ಥಕ್ಕಾಗಿ ಅರಣ್ಯವನ್ನು ನಾಶ ಮಾಡುತ್ತಿದ್ದಾರೆ. ರೈತ ಮತ್ತು ಕಾಂಟ್ರಾಕ್ಟರ್ ಕೊಡಲಿಯಿಂದ ಮರ ಕಡಿಯಲು ಬರುತ್ತಾರೆ. ರಾಮಣ್ಣ, ಈ ಮರಗಳನ್ನು ಕತ್ತರಿಸಿ ಮಾರಿದರೆ ಸಾಕಷ್ಟು ಹಣ ಬರುತ್ತದೆ. ಹೌದು ಸರ್, ನಮ್ಮ ಜಮೀನಿಗೂ ಜಾಗ ಬೇಕು. ಹಾಗಾದರೆ ಕತ್ತರಿಸೋಣವೇ? ಆಯ್ತು ಸರ್, ಕತ್ತರಿಸಲು ನಮಗೂ ಸ್ವಲ್ಪ ಸಹಾಯ ಮಾಡಿ. ಆಯ್ತು ಸರ್. ಅವರು ಮರ ಕಡಿಯುತ್ತಿರುವಾಗ ಹಸಿರು ಬೆಳಕಿನಲ್ಲಿ ಅರಣ್ಯ ದೇವತೆ ಬರುತ್ತಾಳೆ. ಸರ್, ಇಲ್ಲಿ ನೋಡಿ. ಯಾರಿವರು? ನನಗೂ ಗೊತ್ತಿಲ್ಲ ಸರ್. ನಿಲ್ಲಿಸಿ, ಮರಗಳನ್ನು ಕಡಿಯಬೇಡಿ. ನೀವು ಯಾರು? ನಾನು ಅರಣ್ಯ ದೇವತೆ. ಅರಣ್ಯ ದೇವತೆ? ಅರಣ್ಯ ದೇವತೆ. ಮರಗಳಿಲ್ಲದೆ ಮಳೆ ಇಲ್ಲ, ಗಾಳಿ ಇಲ್ಲ, ಜೀವ ಕೂಡ ಇಲ್ಲ. ಏನು? ಮರಗಳಿಲ್ಲದೆ ಮಳೆ ಇಲ್ಲ, ಗಾಳಿ ಇರುವಂತೆ, ಜೀವ ಕೂಡ ಇರುವಂತೆ. ನಮಗೆ ಹಣ ಬೇಕು, ಹಣ. ಮರಗಳಿಂದ ನಮಗೆ ಲಾಭ. ಇಂದು ಲಾಭ, ನಾಳೆ ನಾಶ. ನಿಮ್ಮದೇ ನಾಶ. ಮರಗಳಿಲ್ಲದೆ ಬರಗಾಲ, ಬಿಸಿಲು, ಪ್ರವಾಹ ಬರುತ್ತದೆ. ಅಷ್ಟರಲ್ಲಿ ವಿದ್ಯಾರ್ಥಿಗಳ ಪ್ರವೇಶ. ಅಂಕಲ್, ಪ್ಲೀಸ್ ಮರ ಕಡಿಯಬೇಡಿ. ನಮ್ಮ ಪಾಠದಲ್ಲಿ ಬಂದಿದೆ, ಮರವೇ ಜೀವ. ಒಂದು ಮರ ದಿನಕ್ಕೆ 4 ಜನರಿಗೆ ಬೇಕಾದ ಆಮ್ಲಜನಕ ಕೊಡುತ್ತದೆ. ಅರಣ್ಯವಿಲ್ಲದಿದ್ದರೆ ಪ್ರಾಣಿ ಪಕ್ಷಿಗಳು ಎಲ್ಲಿಗೆ ಹೋಗಬೇಕು? ಮರ ಇಲ್ಲದೆ ಮಳೆ ಬರುತ್ತಿದೆ. ಅರಣ್ಯಗಳಿಂದ ಬಹಳಷ್ಟು ಪ್ರಯೋಜನಗಳಿವೆ. ಪ್ಲೀಸ್ ಅಂಕಲ್, ಮರ ಕಡಿಯಬೇಡಿ. ಹೋಗ್ರಿ, ನಮಗೆ ಬುದ್ಧಿ ಹೇಳಿಕೊಡ್ತಾರೆ ಇವರು. ಬಾ ರಾಮಣ್ಣ, ನಾವು ಮರ ಕಡಿಯೋಣ. ಕೆಲವು ದಿನಗಳ ನಂತರ ಎಲ್ಲಾ ಕಡೆ ಬಿಸಿಲು. ಜನರು ನೀರು ಇಲ್ಲದೆ ತೊಂದರೆ ಪಡುತ್ತಾರೆ. ರಾಮಣ್ಣ, ನಮ್ಮ ಊರಲ್ಲಿ ಮಳೆನೇ ಇಲ್ಲ. ಹೌದು ಸರ್, ಬರಗಾಲ ಬಂದಿದೆ, ನೀರೇ ಇಲ್ಲ. ಅಷ್ಟರಲ್ಲಿ ಗ್ರಾಮಸ್ಥರು ಆಗಮಿಸುವರು. ಇದಕ್ಕೆಲ್ಲ ಕಾರಣವಿದೆ ತಾನೇ? ಮರಗಳನ್ನು ಕಡಿದಿದ್ದು ನೀವೇ ತಾನೇ? ಮಳೆ ಬರುತ್ತಿಲ್ಲ, ಮಳೆ ನಾಶವಾಗಿ
ಇದರಲ್ಲಿ